ವಜ್ರಕಾಯ ಚಿತ್ರದ ಮೂಲಕ ಪಟಾಕ ಪೋರಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ನಭಾ ನಟೇಶ್ ಸದ್ಯ ಸೌತ್ ಇಂಡಸ್ಟ್ರಿಯ ಸ್ಟಾರ್ ನಟಿಯರಲ್ಲಿ ಒಬ್ರು. ಸದ್ಯ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಿರೋ ನಭಾ ನಟೇಶ್ಗೆ ಬಂಪರ್ ಜಾಕ್ಪಾಟ್ ಹೊಡೆದಿದೆ. ಹಾಗಿದ್ರೆ ಆ ಜಾಕ್ಪಾಟ್ ಆದ್ರೂ ಏನು ಅಂತೀರಾ? ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಇಲ್ಲಿ ಶಾನಿ ಟಾಪ್ ಆಗಿ ಮಿಂಚ್ತಿರೋ ನಟಿ ಅಂದ್ರೆ ಅದು ಕನ್ನಡತಿ ನಭಾ ನಟೇಶ್. ಅತಿ ಕಡಿಮೆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಟಾಪ್ ನಟಿಯರ ಲಿಸ್ಟಿನಲ್ಲಿ ಗುರುತಿಸಿಕೊಂಡಿರೋ ನಭಾ 2015ರಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ವಜ್ರಕಾಯ ಸಿನಿಮಾ ಮೂಲಕ ರಂಗೀನ್ ದುನಿಯಾಕ್ಕೆ ಎಂಟ್ರಿ ಕೊಟ್ರು. ಇನ್ನು ತಮ್ಮ ಚೊಚ್ಚಲ ಸಿನಿಮಾದಲ್ಲಿ ಪಟಾಕ ಪಾರ್ವತಿಯಾಗಿ ನಟಿಸಿ ಕಮಾಲ್ ಮಾಡಿದ್ದ ನಭಾ ನಟೇಶ್ ವಜ್ರಕಾಯ ಚಿತ್ರದ ಸಕ್ಸಸ್ ಬಳಿಕ ಲೀ ಚಿತ್ರದಲ್ಲಿ ನಾಯಕಿಯಾಗಿ ಹಾಗೂ ಸಾಹೇಬದಲ್ಲಿ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡ್ರು. ತದನಂತರ ಪಕ್ಕದ ಟಾಲಿವುಡ್ ಇಂಡಸ್ಟ್ರಿಗೂ ಲಗ್ಗೆ ಇಟ್ಟ ಈ ಕನ್ನಡತಿ ಅಲ್ಲೂ ಸಹ ಬಹು ಬೇಗನೆ ಒಳ್ಳೆಯ ಡಿಮ್ಯಾಂಡ್ ಪಡೆದುಕೊಂಡಿದ್ದಾರೆ. ಅದನ್ ಬಿಟ್ಟು ಬೇರೆ ಸವಣ್ ಬಂತ ಬೀಜಕ್ಕೆ ಬಜ್ಜಿ ಬೈಯೋ ರೈ ಯಾವನ ಅವನು ಸಟಕ್ನೆ ಬಂದ್ ಪಟಕ್ನೆ ನಿಂತ್ಕೋ ಇಲ್ಲ ಅಂದ್ರೆ ನಿನ್ ಬಾಡಿ ಸ್ವೀಟ್ ತಪ್ಪಕ್ಕೆ ಬರಲೈ ಅಂದ ಹಾಗೆ ನನ್ನು ದೋಚುಕೊಂಡು ವಾಟೆ ಸಿನಿಮಾದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ನಭಾ ಬ್ಯಾಕ್ ಟು ಬ್ಯಾಕ್ ತೆಲುಗು ಚಿತ್ರಗಳಲ್ಲಿ ನಟಿಸುತ್ತಲೇ ಇದ್ದಾರೆ. ಮೆಗಾಸ್ಟಾರ್ ಚಿರಂಜೀವಿ ಅವರ ಸೋದರಳಿಯ ಸಾಯಿ ಧರಮ್ ತೇಜ್ ನಟನೆಯ ಸೋಲೋ ಬ್ರಾತುಕೆ ಸೋ ಬೆಟರ್ ಎನ್ನುವ ಸೂಪರ್ ಹಿಟ್ ಸಿನಿಮಾದಲ್ಲೂ ನಭಾ ನಾಯಕಿಯಾಗಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಸದ್ಯ ತೆಲುಗು ಚಿತ್ರರಂಗದ ಟಾಪ್ ನಟಿಯರಲ್ಲಿ ಒಬ್ಬರಾಗಿರುವ ಈ ಪಟಾಕ ಪಾರ್ವತಿ ಈಗ ಬಾಲಿವುಡ್ನಲ್ಲೂ ತಮ್ಮ ಖಾತೆ ತೆಗೆಯಲು ಸಜ್ಜಾಗಿದ್ದಾರೆ. ಸ್ಮಾರ್ಟ್ ಶಂಕರ್, ಡಿಸ್ಕೋ ರಾಜ, ಸೋಲೋ ಭ್ರಾತುಕೆ ಸೋ ಬೆಟರ್ ಅಂತಹ ಚಿತ್ರಗಳಲ್ಲಿ ಮಿಂಚಿರುವ ನಭಾ ಮೇಲೆ ಸದ್ಯ ಬಾಲಿವುಡ್ ಮಂದಿಯ ಕಣ್ಣು ಬಿದ್ದಿದೆ. ಅಂದ ಹಾಗೆ ನಮ್ಮ ಕನ್ನಡದ ಹುಡುಗಿ ನಭಾ ಹಿಂದಿ ಸಿನಿರಂಗದ ಸ್ಟಾರ್ ನಟನ ಜೊತೆ ತೆರೆ ಹಂಚಿಕೊಳ್ಳಲಿದ್ದಾರೆ ಎಂಬ ಮಾತು ಎಲ್ಲೆಡೆ ಕೇಳಿ ಬರ್ತಿದೆ. ಬಾಲಿವುಡ್ನ ಗ್ರೀಕ್ ಗಾಡ್ ಅಂತಾನೆ ಖ್ಯಾತಿ ಗಳಿಸಿರೋ ನಟ ಋತಿಕ್ ರೋಷನ್ ನಟಿಸಲಿರುವ ಚಿತ್ರದಲ್ಲಿ ನಭಾ ನಟೇಶ್ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. ಅಂದ ಹಾಗೆ ಋತಿಕ್ ರೋಷನ್ ಮತ್ತು ನಭಾ ನಟೇಶ್ ನಟಿಸಬೇಕಾಗಿರುವುದು ರೆಗ್ಯುಲರ್ ಸಿನಿಮಾ ಅಲ್ಲ, ಇದೊಂದು ವೆಬ್ ಸೀರೀಸ್. ಜಾನ್ ಲೆ ಕ್ಯಾರಿ ಅವರ ದಿ ನೈಟ್ ಮ್ಯಾನೇಜರ್ ವೆಬ್ ಸರಣಿಯನ್ನ ಹಿಂದಿಗೆ ತರಲು ನಿರ್ಧರಿಸಿದ್ದು, ಇದರಲ್ಲಿ ಋತಿಕ್ ರೋಷನ್ ಮುಖ್ಯ ಪಾತ್ರ ನಿಭಾಯಿಸುವ ಸಾಧ್ಯತೆ ಇದೆ. ಇದರಲ್ಲಿ ಋತಿಕ್ ಜೊತೆಗೆ ನಭಾ ನಟೇಶ್ ಸಹ ಸ್ಕ್ರೀನ್ ಶೇರ್ ಮಾಡಿಕೊಳ್ತಾರೆ ಎನ್ನಲಾಗ್ತಿದೆ. ಒಂದು ವೇಳೆ ಈ ಸುದ್ದಿ ನಿಜವೇ ಆದ್ರೆ ಪಟಾಕ ಪಾರ್ವತಿ ಮುಂಬೈ ಫ್ಲೈಟ್ ಹತ್ತೋ ಮೂಲಕ ಬಿಗ್ ಇಂಡಸ್ಟ್ರಿಗೂ ಎಂಟ್ರಿ ಪಡೆಯಲಿದ್ದಾರೆ. ಕರ್ನಾಟಕ ಹಾಗೂ ಕನ್ನಡ ಸಿನಿಮಾಗಳಿಂದ ಸಿನಿ ಜರ್ನಿ ಆರಂಭಿಸಿದ ಹಲವು ನಟಿಯರು ಇಂದು ಭಾರತೀಯ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯರು ಎನಿಸಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ, ರಕುಲ್ ಪ್ರೀತ್ ಸಿಂಗ್, ಪೂಜಾ ಹೆಗಡೆ ಸೇರಿದಂತೆ ಇನ್ನೂ ಹಲವರು ಕನ್ನಡದವರು ಎನ್ನುವುದು ಖುಷಿಯ ಸಂಗತಿ. ಈ ಸಾಲಿನಲ್ಲಿ ನಭಾ ನಟೇಶ್ ಸಹ ಇದ್ದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಸರು ಮಾಡಿದ್ದಾರೆ. ಅಂದ ಚಂದದ ಜೊತೆಗೆ ಅಭಿನಯದಲ್ಲೂ ಪಳಗಿರುವ ನಭಾ ಹಿಂದಿ ಚಿತ್ರರಂಗದಲ್ಲಿ ಭದ್ರವಾದ ನೆಲೆ ಕಂಡುಕೊಳ್ತಾರಾ ಅಂತ ಸದ್ಯ ಕಾದ್ ನೋಡಬೇಕಾಗಿದೆ. ಮೇಘನರಾಜ್, MS ಫಿಲ್ಮ್ ಬ್ಯೂರೋ, ಎಕ್ಸ್‌ಪ್ರೆಸ್ ಕನ್ನಡ.